ಏನಯ್ಯ ನಿನ್ ಗೋಳು? ನಿಲ್ಸೋ. ಇಲ್ಲೋಡು, ಈ 10 ರೂಪಾಯಿ ತಗೊಂಡು ಇಲ್ಲಿಂದ ಹೊರಟೋಗು. ಕೃಷ್ಣ, ಏನಾ ಮಾತು? ಇಂಥವ್ರು ಬರೋದು ದುಡ್ಗೋಸ್ಕರನೇ ಅಲ್ವಾ ಅತ್ತೆ? ಗೊತ್ತಿಲ್ಲದೆ ಮಾತಾಡಬೇಡಿ. ಇವರು ಶಿವನ ಆರಾಧಕರು, ಅರಿಷಡ್ವರ್ಗಗಳನ್ನ ತ್ಯಜಿಸಿರೋರು. ಹಣ ದುಡ್ಡು ಪ್ರಧಾನ ಅಲ್ಲ ಇವ್ರಿಗೆ. ಮತ್ಯಾಕ್ ಬಂದಿದ್ದಾರೆ? 4 ಕಾಳು ಅಕ್ಕಿಗೋಸ್ಕರನೇ ಬಂದಿದ್ರೆ ಅದನ್ನ ಹಾಕಿದ್ರೆ ಹೋಗ್ತಾರಲ್ವಾ? ಯಾಕೆ ಮೀಟಿಂಗ್ ಎಲ್ಲ? ಸರಿ, ನಾನು ಹೋಗಿ ಅಕ್ಕಿ ತಗೊಂಡ್ ಬರ್ತೀನಿ ರೀ. ಓಂ ನಮಃ ಶಿವಾಯ. ನಾನು ಯಾವ ಮನೆಗೆ ಬೇಕೋ ಆ ಮನೆಗೆ ಹೋಗಲ್ಲ. ನಿಮ್ಮ ಮನೆಗೆ ಬರಬೇಕು ಅಂತ ಅನಿಸ್ತು. ಮಿತಿ ಮೀರಿ ನಾನು ನಿಮ್ಮ ಮನೆಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ಒಂದು ರಹಸ್ಯ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಅಷ್ಟೇ ಹೊರತು ನೀವು ಹಾಕೋ 4 ಅಕ್ಕಿ ಕಾಳಿಗೋಸ್ಕರ ಅಲ್ಲ. ಮಕ್ಕಳೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು, ಕ್ಷಮಿಸ್ಬಿಡಿ ಸ್ವಾಮಿ. ಏನೋ ರಹಸ್ಯ ಅಂದ್ರಿ ಅಲ್ವಾ? ಏನದು? ಈ ಮನೆಯಲ್ಲಿ ಮಹಿಮೆಯುಳ್ಳ ಅನ್ನಪೂರ್ಣಾದೇವಿ ನೆಲೆಸಿದ್ದಾಳೆ, ಹೌದಾ? ಈ ವಿಷಯ ಎಲ್ರಿಗೂ ಗೊತ್ತು. ಅಲ್ಲಿ 16 ಊರಿಗೂ ಗೊತ್ತು. ಇಲ್ಲಿ ಇಡೀ ಸಿಟಿಗೆ ಗೊತ್ತು. ಇದೇನಾ ದೊಡ್ಡ ರಹಸ್ಯ? ಇದನ್ನ ಹೇಳಕ್ಕೇನಾ ಇಷ್ಟೊಂದು ಬಿಲ್ಡಪ್ಪು? ಮನೆ ವಿಷಯಗಳನ್ನ ಅವ್ರ ಮುಖಾಂತರ ಇವ್ರ ಮುಖಾಂತರ ತಿಳ್ಕೊಂಡ್ ಬರ್ತಾರೆ. ನಮ್ಮ ಮುಂದೆ ಬಂದು ಏನೋ ದಿವ್ಯ ದೃಷ್ಟಿ ಇರೋ ಹಾಗೆ ಪೋಸ್ ಕೊಡ್ತಾರೆ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಹಿಂದೆ ಮುಂದೆ ಯೋಚನೆ ಕೂಡ ಮಾಡದೆ ಯಾಕೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇರ್ತೀರಾ? ಸ್ವಾಮೀಜಿ ಏನ್ ಹೇಳ್ಬೇಕು ಅನ್ಕೋತಿದ್ದಾರೆ ಅದನ್ನ ಕೇಳೋಣ. ಸ್ವಾಮೀಜಿ, ನೀವ್ ಹೇಳಿ. ಪ್ರಶಾಂತವಾಗಿರೋ ಸಮುದ್ರದಲ್ಲಿ ಒಂದೇ ಸರಿ ಪ್ರಳಯ ಬಂದ ಹಾಗೆ ಈ ಮನೆಯೊಳಗೆ ಒಂದು ದೊಡ್ಡ ಅಪಾಯ ಬರ್ತಿದೆ. ಅಪಾಯನ? ಏನ್ ಸ್ವಾಮಿ ಅದು? ನಿಮ್ಮ ವಂಶದ ಮುಖಾಂತರ ನಿತ್ಯ ಪೂಜೆ ಅಭಿಷೇಕ ಪಡ್ಕೋತಾರೋ ಅಮ್ಮನವರ ವಿಗ್ರಹ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅಮ್ಮನವರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಮನೆಯಿಂದ ಹೊರಗಡೆ ಹೋಗುವುದಕ್ಕೆ ಕುತಂತ್ರ ನಡೀತಿದೆ. ಅಮ್ಮನವರಿಗೆ ಅನ್ಯಾಯ ಆಗೋದರ ಜೊತೆಗೆ ಅಮ್ಮನವ್ರನ್ನ ಆರಾಧಿಸೋ ಈ ಕುಟುಂಬಕ್ಕೆ, ಅಮ್ಮನವರನ್ನ ನಂಬಿಕೊಂಡಿರೋ ಜನರಿಗೆ ಎಲ್ಲರಿಗೂ ಅನ್ಯಾಯ ಆಗೋಗೋ ಆಗಿದೆ. ಸಂಪ್ರದಾಯಗಳಿಗೆ ಆಚಾರಗಳಿಗೆ ಮೂಲವಾಗಿರುವ ಅನ್ನಪೂರ್ಣಾದೇವಿಗೆ ಆಪತ್ತು ಬರ್ತಿದೆ. ನೀವು ಜಾಗ್ರತೆಯಿಂದ ಇರಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಅಪಾಯ ನಡೆದೇ ಹೋಗುತ್ತೆ. ಇದು ನಾನು ಹೇಳ್ತಿರೋ ಮಾತಲ್ಲ, ಆ ಶಿವಯ್ಯ ನನ್ನ ಹತ್ರ ಹೇಳಿಸ್ತಿರೋ ಮಾತು. ನನ್ನ ಮಾತನ್ನ ಸುಳ್ಳು ಅನ್ಕೋಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ಹಣನ ಸಂಪತ್ತನ್ನ ಕಳ್ಕೊಂಡ್ರು ವಾಪಸ್ಸು ಸಂಪಾದಿಸ್ಕೋಬಹುದು. ಆದರೆ ಅಮ್ಮನವ್ರನ್ನ ಕಳ್ಕೊಂಡ್ಬಿಟ್ರೆ ತಿರುಗಿ ವಾಪಸ್ ಪಡ್ಕೊಳ್ಳೋದಿಕ್ಕೆ ಅಸಾಧ್ಯವಾಗಿ ಬದಲಾಗತ್ತೆ. ಜಂಗಮದೇವರು ಹೇಳಿದ್ದೆಲ್ಲ ನಿಜವಾಗ್ಲೂ ಸತ್ಯ. ಸೌಮ್ಯನ ಕಾಪಾಡ್ಕೋಬೇಕು ಅನ್ನೋ ಆಲೋಚನೆ ಇರೋ ನನ್ನ ಬಗ್ಗೆ ಏನಾದರೂ ಹೇಳ್ತಾರಾ? ನಿನ್ ಬಗ್ಗೆ ಬಯಲಾಗತ್ತೆ ಅಂತ ನೀನ್ ಭಯ ಪಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಯ್ತು ಅವನಿ. ಸ್ವಾಮಿ, ಆಪತ್ತು ಯಾವ ರೂಪದಲ್ಲಿ ಬರ್ತಾ ಇದೆ?
ಯಾರಿಂದ ಬರುತ್ತೆ? ಅಮ್ಮನವ್ರನ್ನ ಕಾಪಾಡ್ಕೊಳ್ಳೋ ಅಂತ ಪರಿಹಾರನ ಸೂಚಿಸಿ. ಸರಿಯಾದ ಸಮಯಕ್ಕೆ ಬಂದು ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಆದ್ರೆ ಆ ಕುತಂತ್ರ ಯಾರಿಂದ ನಡೆಯುತ್ತೆ ಅಂತ ನಮಗೆ ಸ್ವಲ್ಪ ಹೇಳಿ ಸ್ವಾಮಿ. ನಮ್ಮ ಹುಷಾರಲ್ಲಿ ನಾವಿರ್ತೀವಿ. ಯಾವ ಕಡೆಯಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ನಾನು ಇವಾಗಲೇ ಹೇಳೋದಿಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಮ ಜಾಗೃತಿಯಲ್ಲಿ ನೀವಿರಿ. ಅಮ್ಮನವರು 1 ವಾರದೊಳಗೆ ನಿಮ್ಮ ಮನೆಯಿಂದ ಹೊರಟೋಗ್ತಾಳೆ. ಮತ್ತೊಂದು ವಿಷಯ, ಅಮ್ಮನವ್ರನ್ನ ಅಪಹರಿಸಬೇಕು ಅಂತ ನೋಡೋರು ಯಾರಾದರೂ ಸರಿ, ಆ ದೇವಿ ಅವ್ರನ್ನ ಕ್ಷಮಿಸೋಲ್ಲ. ಅವರ ಪ್ರಾಣಗಳನ್ನು ತೆಗಿತಾಳೆ. ಅಮ್ಮನವ್ರನ್ನ ಕಳ್ತನ ಮಾಡಬೇಕು ಅನ್ಕೊಳ್ಳೋದು ಮಹಾಪಾಪ. ಆ ಪಾಪಕ್ಕೆ ತಕ್ಕ ಶಿಕ್ಷೆ ಮರಣ ಶಿಕ್ಷೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ, ಸಾಂಬ ಸದಾಶಿವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಏನ್ರಿ, ಆ ಜಂಗಮ ದೇವರು ಹಾಗೆ ಹೇಳಿ ಹೋದ್ರಲ್ಲ, ನನಗೆ ತುಂಬಾ ಭಯ ಆಗ್ತಿದೆ ರೀ. ಅವ್ರು ಹೇಳ್ದಾಗೆ ನಾವು ಕಣ್ರೆಪ್ಪೆ ಅಲ್ಲಾಡಿಸ್ದೆ ತುಂಬಾ ಹುಷಾರಾಗಿರ್ಬೇಕು. ನನ್ಗೆ ಯಾಕೋ ಇದೆಲ್ಲ ನಂಬೇಕು ಅಂತ ಅನ್ಸ್ತಾ ಇಲ್ಲ. ಏನಮ್ಮ ಹೀಗ್ ಮಾತಾಡ್ತಿದ್ಯಾ? ಅಪಾಯ ಆಗುತ್ತೆ ಅಂತ ಹೇಳ್ತಿರೋರು ಆ ಅಪಾಯ ಯಾವ ರೂಪದಲ್ಲಿ ಬರುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ? ಜಾತಕದಲ್ಲಿ ಯಮಗಂಡ, ಸರ್ಪಗಂಡ, ಅಗ್ನಿಗಂಡ ಇರುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅವರು ಅಲ್ಲಿವರೆಗೂ ಅಷ್ಟೇ ಹೇಳಕ್ಕಾಗತ್ತೆ ಹೊರತು ಅದ್ ಹೇಗ್ ಸಂಭವಿಸುತ್ತೆ ಅನ್ನೋದನ್ನ ಹೇಳೋದಕ್ಕಾಗಲ್ಲಮ್ಮ. ಜಂಗಮ ದೇವರು ಹೇಳಿದ್ ಕೂಡ ಅಷ್ಟೇ. ನನ್ಗ್ಯಾಕೋ ಇದೆಲ್ಲ ಮೂಢನಂಬಿಕೆ ಅಂತ ಅನ್ಸ್ತಾ ಇದೆ. ಹಾಗೆ ಹೇಳ್ಬೇಡ ಅಕ್ಕ, ಅವ್ರು ಹೇಳಿದ್ದನ್ನ ನಾನು ನಂಬ್ತಿದ್ದೀನಿ. ಹೌದದ್ಕೆ ನಾನು ನಂಬ್ತಿದ್ದೀನಿ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಏನು ಅಂದರೆ, ಅಮ್ಮನವ್ರನ್ನ ಕಳ್ತನ ಮಾಡಕ್ಕೆ ಬಂದಿರೋ ಕಳ್ಳರು ಮನೆಯವರ ಅಥವಾ ಹೊರಗಿನವರ ಅನ್ನೋ ವಿಷಯ. ನಮ್ಮ ಮನೇಲಿ ಅಷ್ಟು ಧೈರ್ಯ ಯಾರಿಗಿರುತ್ತೆ? ಏನೋ ಪೃಥ್ವಿರಾಜ್ ಅವರೇ, ಯಾರ ಬುದ್ಧಿ ಯಾವಾಗ ಹೇಗ್ ಬದಲಾಗತ್ತೆ ಅಂತ ಯಾರು ಹೇಳಕ್ಕಾಗತ್ತೆ? ಏನಿ ಪರೀಕ್ಷೆ? ಈ ಮನೇಲಿ ಯಾವಾಗ ಏನು ನಡೆಯುತ್ತೋ ಒಂದು ಅರ್ಥ ಆಗ್ತಿಲ್ಲ. ಬಂಗಾರ, ನಂಗೊಂದು ಚಿಕ್ಕ ಅನುಮಾನ. ಏನ್ ಕೃಷ್ಣ? ಈ ಜಂಗಮ ದೇವ್ರ ಕಾನ್ಸೆಪ್ಟ್ ನಿಂದಲ್ಲ ತಾನೆ? ಅಂದ್ರೆ ಈಗ ಬಂದ್ರಲ್ವಾ ಗಡ 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 ಜಂಗಮ ದೇವರು ಜೂನಿಯರ್ ಆರ್ಟಿಸ್ಟ್ ಅಲ್ಲ ತಾನೆ ಅವರು? ಇಲ್ಲ ಕೃಷ್ಣ, ಬಂದಿದ್ದವನು ನಾನು ಅರೇಂಜ್ ಮಾಡಿರೋ ಆರ್ಟಿಸ್ಟು ಅಲ್ಲ, ಅದು ನಾನು ಕೊಟ್ಟಿರೋ ಸ್ಕ್ರಿಪ್ಟು ಅಲ್ಲ. ಅವನು ಒರಿಜಿನಲ್. ಹೌದಾ? ಹಾಗಾದ್ರೆ ಅವನಿ ಸರಿಯಾಗಿ ಸಿಕ್ಕಾಕೊಂಡ್ಲು ಅಲ್ವಾ? ಅಷ್ಟೇ ಅಲ್ವಾ ಮತ್ತೆ. ಅಕ್ಕನ ಮಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ಅವನಿ ಪ್ರಾಣ ತ್ಯಾಗ ಮಾಡಬೇಕು. ಎಂಥ ನಿರ್ಧಾರ ತಗೋತಾಳೋ ನೋಡೋಣ. ಬಂಗಾರ, ಇದಕ್ಕೆಲ್ಲ ಕಾನ್ಸೆಪ್ಟ್, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ನೀನೇ. ನಿನಗೆ ಏನೂ ಆಗಲ್ಲ ಅಲ್ವಾ? ಆಡೋದು ಆಡ್ಸೋದು ಎಲ್ಲಾನು ಆ ಶಿವನೇ.
ನಮಗೇನು ಸಂಬಂಧ ಇಲ್ಲ. ಶಂಭೋ ಶಿವ ಶಂಭೋ. ನಿನ್ನ ಬಗ್ಗೆ ಇಂಥ ವಿಷಯ ಕೇಳ್ಬೇಕಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನಗಿಂಥ ಪರಿಸ್ಥಿತಿ ಬರೋದು ಅಂದ್ರೆ ಏನಮ್ಮ? ನೀನು ನನ್ನ ಮನೆಯಿಂದ ಹೋಗ್ದೇನೆ, ಬೇರೆಯವ್ರ ಪಾಲಾಗದೇನೆ, ಕಳ್ಳತನಕ್ಕೆ ಗುರಿ ಆಗ್ದೇನೆ ನನ್ನ ಪ್ರಾಣನ ಅಡ್ಡ ಇಟ್ಟಾದ್ರೂ ಸರಿ ನಿನ್ನ ಕಾಪಾಡ್ಕೋತೀನಮ್ಮ. ನಿನ್ನ ವಿಷಯಕ್ಕೆ ಬಂತು ಅಂದ್ರೆ ನಾನೇ ಅಲ್ಲ, ಅವನಿ ಕೂಡ ಮುಂದೆ ಇರ್ತಾಳೆ. ಕಾಪಾಡ್ಕೋತೀವಮ್ಮ. ನಾನು ನಮ್ಮ ಅವನಿ, ನನ್ನ ಇಡೀ ಕುಟುಂಬ ನಿನ್ನ ಕಾಪಾಡ್ಕೋತೀವಮ್ಮ, ಕಾಪಾಡ್ಕೋತೀವಿ. ಆ ಕಡೆ ಆ ಫಾರಿನ್ ಅವರು ಅಮ್ಮನವ್ರನ್ನ ತಗೊಂಡ್ ಬಂದು ಕೊಡು ಅಂತಿದ್ದಾರೆ. ಈ ಕಡೆ ಜಂಗಮದೇವ ಬಂದು ಅಮ್ಮನವ್ರನ್ನ ಕಳ್ತನ ಮಾಡೋರ್ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾನೇನ್ ಮಾಡ್ಬೇಕು? ಬಂಗಾರ, ಏನು? ಆ ಬೆಕ್ಕಿನ ಕಣ್ ಡೇವಿಡ್ ಹಾಕಿರೋ ಕಂಡೀಷನ್ ಪ್ರಕಾರ ಅವನಿನೇ ಆ ಅಮ್ಮವ್ರ ವಿಗ್ರಹನ ತಗೊಂಡು ಹೋಗಿ ಅವನಿಗೆ ಒಪ್ಪಿಸ್ಬೇಕಲ್ವಾ? ಅಷ್ಟೇ ಅಲ್ವಾ ಮತ್ತೆ? ಜಂಗಮದೇವ ಅಂಕಲ್ ಬಂದು ಅಮ್ಮವ್ರನ್ನ ಕಳ್ತನ ಮಾಡೋರ್ ಪ್ರಾಣ ಹೋಗುತ್ತೆ ಅಂತ ಹೇಳ್ದ ಅಲ್ವಾ? ಹೌದು. ಇಂಥ ಕಷ್ಟವಾಗಿರೋ ಪರಿಸ್ಥಿತಿಯಲ್ಲಿ ಅವನಿ ಯಾವ ನಿರ್ಧಾರ ತಗೋಬಹುದು? ತ್ಯಾಗಮಯಿ ಮಹಿಳಾ ಶಿರೋಮಣಿ ಅಂತ ಅವಾರ್ಡ್ಸ್ನೆಲ್ಲ ಇಟ್ರೆ ಅವನಿ ಒಬ್ಳೆ ಅವಾರ್ಡ್ನೆಲ್ಲ ತಗೊಂಡು ಹೋಗ್ತಾಳೆ. ಸೊ ಅವನಿ ಮುಂದೆ ಹೆಜ್ಜೆ ಇಡ್ತಾಳೆ ಅಂತ ನಾನು ನಂಬ್ತಿದ್ದೀನಿ. ಮೊದಲು ಅವನಿ ಅಂತ ರಿಸ್ಕ್ ಮಾಡಿರ್ಬೋದು, ಆದರೆ ಇವಾಗಂತ ಸಾಹಸ ಮಾಡ್ತಾಳೆ ಅಂತ ನನಗೆ ಯಾಕೋ ಡೌಟ್ ಬರ್ತಿದೆ ಬಂಗಾರ. ಯಾವುದೇ ವ್ಯಕ್ತಿಗಾದ್ರೂ ಪ್ರಾಣ ಭಯ ಇರುತ್ತೆ, ಪ್ರಾಣದ ಮೇಲೆ ಆಸೆ ಕೂಡ ಇರುತ್ತೆ. ನೀನೇನು ಹೇಳ್ತೀಯಾ? ನೀನ್ ಹೇಗೆ ಕೇಳ್ತಿದ್ರೆ ಯೋಚನೆ ಮಾಡಬೇಕಾಗಿರೋ ಪಾಯಿಂಟೇ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಮೊದಲೇ ನಾವು ಇನ್ನೊಂದು ಐಡಿಯಾ ಮಾಡಿ ಇಟ್ಕೊಳ್ಳೋದು ಒಳ್ಳೇದಲ್ವಾ? ಶೋರ್. ಹಾಗಾದ್ರೆ ಅವನಿ ಖಂಡಿತವಾಗ್ಲೂ ವಿಗ್ರಹನ ಕಳ್ತನ ಮಾಡೋ ಹಾಗೆ ನಾವೇ ಮಾಡಬೇಕು. ಅದು ಹೇಗೆ ಮಾಡೋದು? ಅವನಿ ಯಾವತ್ತಿಗೂ ಬೆದರಿಕೆಗಳಿಗೆ ಬಗ್ಗಲ್ಲ. ಅವನಿ ಬಲಹೀನತೆ ಓನ್ಲಿ ಸೆಂಟಿಮೆಂಟ್, ಅದಕ್ಕೆ ಮಾತ್ರನೇ ಅವಳು ಬಗ್ಗೋದು. ಸೊ ವಾಟ್ ನೆಕ್ಸ್ಟ್? ಅವನಿ ತಲೆ ಮೇಲೆ ಇನ್ನಷ್ಟು ಸೆಂಟಿಮೆಂಟ್ ಭಾರ ಹಾಕಬೇಕು. ಅವನಿ ವಿಲ ಅಂತ ಒದ್ದಾಡೋ ಹಾಗೆ ಮಾಡಬೇಕು. ಯೋಚನೆ ಮಾಡೋಷ್ಟು ಸಮಯದಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಗ್ಯಾಪನ್ನು ಕೂಡ ಅವಳು ಕೊಡಬಾರ್ದು. ಅವಾಗಲೇ ನಾವು ಅಂದ್ಕೊಂಡ ಹಾಗೆ ನಾವು ಹಾಕಿರೋ ಪ್ಲ್ಯಾನಲ್ಲಿ ಸಿಕ್ಕಾಕೋತಾಳೆ. ಅಮ್ಮನವ್ರನ್ನ ಬಿಟ್ಟರೆ ಬೇರೆ ದಿಕ್ಕಿಲ್ಲ ಅಂತ ಫೈನಲ್ ಡಿಸಿಷನ್ಗೆ ಬರ್ತಾಳೆ. ಹಾಗಾದ್ರೆ 4 ಸಿನಿಮಾ ನೋಡಿ ಸೆಂಟಿಮೆಂಟ್ ಥಾಟ್ಸ್ನ ಬರ್ಕೊಳ್ಳೋಣ, ನಮ್ಗೆ ಹೆಲ್ಪ್ ಆಗುತ್ತೆ. ಅವನಿ ಮೇಲೆ ಸೆಂಟಿಮೆಂಟ್ ವೆಪನ್ ಪ್ರಯೋಗಿಸೋದಕ್ಕೆ ನಾವು ಸಿನಿಮಾ ನೋಡೋ ಅಗತ್ಯ ಇಲ್ಲ ಕೃಷ್ಣ. ನನ್ನ ಬ್ರೈನ್ ಸಾಕು, ಒಳಗಡೆ ತುಂಬ ಇದೆ, ಬಚ್ಚಿಟ್ಟಿದ್ದೀನಿ. ಹಾಗಾದ್ರೆ ಆ ಬ್ರೈನಿಂದ ಚೂಪಾಗಿರೋ ಒಂದು ಬಾಣ ತೆಗಿ, ಪ್ರಯೋಗ ಮಾಡೋಣ. ತೆಗಿತೀನಿ. ಬ್ರೈನಿಂದ ಬಾಣ ತೆಗಿತೀನಿ ಅಂದು ಯಾಕೆ ಈ ಥರ ಸಿಮ್ ಕಾರ್ಡ್ ತೆಗಿತಾ ಇದೆಯಾ ಬಂಗಾರ? ಇದು ನೋಡೋದಕ್ಕೆ ತುಂಬಾ ಚಿಕ್ಕದು, ಆದ್ರೆ ಇದು 100 ಬಾಣಗಳಿಗೆ ಸಮಾನವಾಗಿರೋ ಕೆಲಸ ಮಾಡುತ್ತೆ. ಹೇಗೆ? ಹೇಳ್ತೀನಿ ಇರು. ಬಂಗಾರ, ಏನ್ ಮಾಡ್ತಾ ಇದೆಯಾ? ನಂಗೇನು ಅರ್ಥನೇ ಆಗ್ತಿಲ್ಲ. ವೇಟ್ ಮಾಡಿಯಾ ಕೃಷ್ಣ? ನಾನು ಕಳ್ಳಿ ಹೆಂಡತಿ ಜೊತೆ ಎಷ್ಟು ದಿನದಿಂದ ಸಂಸಾರ ಮಾಡ್ತಾನೇ ಇದ್ದೀನಿ, ಆದರೂ ಒಂದೊಂದ್ಸಲ ನನಗೆ ಅರ್ಥ ಆಗ್ದಿರೋ ಪ್ರಶ್ನೆ ಥರ ಅನ್ನಿಸ್ತೀಯ ನೀನು. ನಾನೊಂದು ಪುಸ್ತಕನೋ ಗ್ರಂಥನೋ ಅಲ್ಲ ಕೃಷ್ಣ, ಒಂದು ದೊಡ್ಡ ಲೈಬ್ರರಿ.
ಅಷ್ಟು ಈಸಿಯಾಗಿ ನೀನ್ ನನ್ನ ಓದಕ್ಕಾಗಲ್ಲ. ನನಗೆ ಓದಕ್ಕೂ ಬರಲ್ವಲ್ಲ. ಹೊಸ ನಂಬರ್ ಯಾರ್ದಾಗಿರುತ್ತೆ? ಬೇಗ ರಿಸೀವ್ ಮಾಡು ಸುಜಾತ. ಒಂದ್ ವೇಳೆ ಸೌಮ್ಯನ್ ಕರ್ಕೊಂಡು ಹೋಗಿರೋರಾಗಿರ್ಬೋದಾ? ಹಲೋ ಹಲೋ, ಯಾರು? ನಿನ್ನ ಶ್ರೇಯೋಭಿಲಾಷಿ. ಶ್ರೇಯೋಭಿಲಾಷಿನ? ನಮಗ್ ಒಳ್ಳೇದ್ ಬಯಸೋರನ್ನ ಶ್ರೇಯೋಭಿಲಾಷಿ ಅಂತಾನೆ ಹೇಳೋದಲ್ವಾ? ಅದಕ್ಕೆ ನಿನಗ್ ಒಳ್ಳೇದ್ ಮಾಡ್ಬೇಕು ಅಂತ ಫೋನ್ ಮಾಡಿದೆ. ಮೊದಲು ನೀವ್ಯಾರು ಅಂತ ಹೇಳಿ. ನನ್ನ ಹೆಸರು, ನನ್ನ ವಿವರನ ತಿಳ್ಕೊಳ್ಳೋದು ನಿನ್ಗಷ್ಟು ಇಂಪಾರ್ಟೆಂಟ್ ಏನಲ್ಲ. ನನ್ನಿಂದ ನಿನಗೇನು ಒಳ್ಳೇದಾಗತ್ತೆ ಅನ್ನೋದು ಇಂಪಾರ್ಟೆಂಟ್. ನಿನ್ನ ಮಗಳು ಏನಾಗೋದ್ಲು ಅಂತ ನೀನು ತುಂಬ ಚಿಂತೆ ಮಾಡ್ತಾ ಇದೆಯಾ ಅಲ್ವಾ? ನಿನ್ನ ಮಗಳಿಗೆ ಯಾರಿಂದ ಏನು ಹೆಚ್ಚು ಕಡಿಮೆ ಆಗತ್ತೋ ಅಂತ ಅಳ್ತಾ ಕೂತಿದ್ಯಾ ಅಲ್ವಾ? ಮಗಳು ಸಡನ್ ಆಗಿ ಮಾಯ ಆದ್ರೆ ಯಾವ ತಾಯಿ ಆದ್ರೂ ಭಯ ಪಡ್ತಾಳೆ. ಅಷ್ಟಕ್ಕೂ ನೀವ್ ಯಾರು? ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತು? ನಿಮಗ್ ಸಹಾಯ ಮಾಡೋದಕ್ಕೆ ನಾನ್ ಯಾರು ನಿಮಗ್ ಗೊತ್ತಾಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನನ್ನ ಮಗಳ ಬಗ್ಗೆ ನಿಮಗ್ ಗೊತ್ತಾ? ನನ್ನ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ? ನಿಮ್ ಸೌಮ್ಯ ಎಲ್ಲಿದ್ದಾಳೋ, ಹೇಗಿದ್ದಾಳೋ ಈ ವಿವರಗಳನ್ನೆಲ್ಲ ನಿನ್ಗೆ ತುಂಬಾ ಬೇಕಾಗಿರೋ ಒಬ್ಬ ವ್ಯಕ್ತಿಗೆ ಗೊತ್ತು. ಯಾರು? ನಿನ್ ತಂಗಿ ಅವನಿಗೆ ಗೊತ್ತು. ಅಷ್ಟೇ ಅಲ್ಲ, ನಿನ್ ಮಗಳು ಎಂಥ ಅಪಾಯದಲ್ಲಿದ್ದಾಳೋ ಆ ಅಪಾಯದಿಂದ ಹೇಗ್ ಪಾರಾಗಬೇಕು ಅನ್ನೋದು ಕೂಡ ನಿನ್ ಅವನಿಗೆ ಗೊತ್ತು. ನಮ್ಮ ಅವನಿಗೆ ಗೊತ್ತಾ? ಹೌದು ಸುಜಾತ, ನಿನ್ ಮಗಳು ಯಾವ ಜಾಗದಲ್ಲಿದ್ದಾಳೋ, ಯಾರ ಹತ್ರ ಇದ್ದಾಳೋ, ಅವ್ರಿಗೆ ಏನ್ ಕೊಟ್ರೆ ನಿನ್ ಮಗಳನ್ನ ಕ್ಷೇಮವಾಗಿ ಬಿಡ್ತಾರೋ ಅನ್ನೋ ವಿಷಯಗಳೆಲ್ಲ ನಿನ್ ತಂಗಿಗೆ ಪಿನ್ ಟು ಪಿನ್ ಗೊತ್ತಿದೆ. ಅವನಿಗೆ ಆ ವಿವರಗಳೆಲ್ಲ ಹೇಗೆ ಗೊತ್ತಿದ್ರೆ ಇಲ್ಲಿವರೆಗೂ ನನ್ನ ಹತ್ರ ಹೇಳ್ದೆ ಇರಲ್ಲ. ನಿನ್ ಹತ್ರ ನಿನ್ ತಂಗಿ ಇಲ್ಲಿವರೆಗೂ ಏನೂ ಮುಚ್ಚಿಡದೆ ಇರಬಹುದು. ಹಾಗಂತ ಪ್ರತಿ ಸಲ ಹಾಗೆ ಮಾಡ್ತಾಳೆ ಅಂತ ಅನ್ಕೊಳ್ಬೇಡಿ. ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ನ ತಂಗಿ ನನ್ನ ಹತ್ರ ಈ ವಿಷಯನ ಯಾವ ಪರಿಸ್ಥಿತಿಯಲ್ಲೂ ಮುಚ್ಚಿಡಲ್ಲ. ನಿನ್ ನಂಬಿಕೆ ನಿಜಾನೇ ಸುಜಾತ, ಆದ್ರೆ ಅವಳು ನಿನ್ನ ಹತ್ರ ನಿಜಾನ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿದ್ದಾಳೆ. ನನ್ನ ಮಾತ್ ಮೇಲೆ ನಿನಗೆ ನಂಬಿಕೆ ಬರಬೇಕು ಅಂದ್ರೆ ನೇರವಾಗಿ ನಿನ್ನ ತಂಗಿ ಹತ್ರ ಹೋಗಿ ಮಾತಾಡು. ನೀನು ಕೇಳಬೇಕಾಗಿರೋ ರೀತಿನಲ್ಲಿ ಕೇಳು. ನಿನ್ನ ತಂಗಿಯಿಂದ ನಿಜ ಹೊರಗಡೆ ಬರುತ್ತೆ. ನಾನು ನಿನಗೆ ಧೈರ್ಯ ಹೇಳಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿನ್ನ ತಂಗಿಗಂತೂ ಎಲ್ಲ ವಿಷಯನೂ ಗೊತ್ತು. ಇದನ್ನೆಲ್ಲ ನಿನಗೆ ಹೇಳೋದ್ರಿಂದ ನನಗೆ ಯಾವುದೇ ಉಪಯೋಗನೂ ಇಲ್ಲ. ನನ್ನಿಂದ ನಿನಗೆ ಸಹಾಯ ಆಗಿ ನಿನ್ನ ಮಗಳು ಕ್ಷೇಮವಾಗಿ ವಾಪಸ್ ಬಂದರೆ ನನಗೆ ಅದೇ ಸಂತೋಷ. ಅವನಿ ಹತ್ರ ಹೋಗಿ ಮೃದುವಾಗಿ ಮೆತ್ತಗೆ ಕೇಳ್ದೇನೆ ನಿನ್ನ ಸ್ಟೈಲಲ್ಲಿ ನೀನು ಕೇಳು, ಎಲ್ಲ ಬಯಲಾಗತ್ತೆ. ಓಕೆನಾ? ಸರ್ವೇ ಜನ ಸುಖಿನೋ ಭವಂತು. ಯಾರೀ ನೀವಷ್ಟಕ್ಕೂ? ಯಾರೋ ಏನೋ ವಿವರನ ಹೇಳಲಿಲ್ಲ. ನಡೆದಿರೋದೆಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ. ಅಷ್ಟಕ್ಕೂ ಯಾರಾಗಿರ್ತಾರೆ? ಇದೇನ್ ಬಂಗಾರ ನೀನ್ ಮಾಡಿರೋ ಕೆಲಸ? ಆ ಸುಜಾತನಿಗೆ ಫೋನ್ ಮಾಡಿ ವಿಷಯನೆಲ್ಲ ಯಾಕೆ ಹೇಳಿದೆ? ಸ್ವಿಚ್ ಅಲ್ಲಿ ಹಾಕಿದ್ರೆ ಬಲ್ಬ್ ಇಲ್ಲಿ ಆನ್ ಆಗುತ್ತೆ ಕೃಷ್ಣ. ನನ್ನ ಡೈಲಾಗ್ಸ್ಗೆ ಈಗಾಗಲೇ ಸುಜಾತ ಡೈಲಮಾಗಿ ಹೋಗಿರ್ತಾಳೆ. ಅವನಿ ಬಗ್ಗೆ ಯೋಚನೆ ಶುರುವಾಗಿರುತ್ತೆ. ಅವನಿಗೆಲ್ಲ ಗೊತ್ತು ಅಂತ ಹೇಳ್ತಿದ್ದಾಳಲ್ಲ ಇವಳು. ನಿಜವಾಗ್ಲೂ ಅವನಿಗೆ ಗೊತ್ತಿದ್ದೆ ನನ್ನ ಹತ್ರ ಮುಚ್ಚಿಡ್ತಿದ್ದಾಳ? ಸುಜಾತ ಬಂದು ಕೇಳಿದ್ಲು ಅಂದ್ರೆ ಅವನಿ ನಿಜ ಹೇಳ್ದೆ ಇರೋದಕ್ಕಾಗಲ್ಲ. ಅವಾಗ ಅಕ್ಕಂಗೋಸ್ಕರ ಸೆಂಟಿಮೆಂಟಲ್ ಆಗಿ ಫೀಲ್ ಆಗಿ ಅವನಿ ಅಮ್ಮನವ್ರನ್ನ ತಗೊಂಡು ಹೋಗಿ ಆ ಡೇವಿಡ್ ಗ್ಯಾಂಗ್ಗೆ ಒಪ್ಪಿಸ್ತಾಳೆ.